ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ಹೋದರೆ ಇದು ಫೇಮಸ್ ರೆಸಿಪಿ. ಯಾರು ಗೆಸ್ಟ್ ಬಂದಾಗ ಅಥವಾ ಯಾರು ಮನೆಗೆ ಹೋದಾಗ ಮಾಡೋವಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ, ಸೊ ಟೇಸ್ಟಿ ಕೂಡ ಆಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಅದೇ ಒಗ್ಗರಣೆ ಮಿರ್ಚಿ, ಆಮೇಲೆ ಸೂಸ್ಲಾ ಮಿರ್ಚಿ ಅಂತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ರೆಸಿಪಿ ಹೆಂಗೆ ಮಾಡೋ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ವೆಲ್ಕಮ್. ರೆಸಿಪೀಸ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆ ಎಲ್ಲ ಶೇರ್ ಮಾಡಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋ ಅಂತ ನೋಡ್ಕೊಂಬಿಡೋಣ. ಸೊ ಇವಾಗ ಒಗ್ಗರಣೆ, ತೋಸಿದ ಮಂಡಕ್ಕಿ ಮತ್ತು ಮಿರ್ಚಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಫಸ್ಟ್ ಇದಕ್ಕೆ ಕಾಯಿ ತುರಿ, ಇಂಗು, ಕಡಲೆಕಾಯಿ ಬೀಜ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು. ಫಸ್ಟು ನಾವು ಮಂಡಕ್ಕಿಗೆ ಹಚ್ಚೋಕ್ಕೆ ಹಿಟ್ಟಬೇಕು, ಪುಟಾಣಿ ಇಡಬೇಕು. ಅದಕ್ಕೆ ಸ್ವಲ್ಪ ಪುಟಾಣಿ, ಆಮೇಲೆ ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡ್ಕೊಂಬಿಡೋಣ. ಆಮೇಲೆ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. 1 ರಿಂದ 2 ಸ್ಪೂನ್ ಸಕ್ಕರೆ ಹಾಕ್ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ ಇದನ್ನು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ರಿಂದ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಸಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಆಮೇಲೆ ಇದಕ್ಕೆ ಮಂಡಕ್ಕಿ, ಈ ಥರ ಮಂಡಕ್ಕಿ ತೊಗೊಂಡಿದ್ದೀನಿ, ನೋಡ್ಬೋದು. ಆಮೇಲೆ ಮಿರ್ಚಿ ಮಾಡೋಕ್ಕೆ ಏನು ಬೇಕಂದರೆ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಏನು ಬೇಕಂದರೆ ಕಡಲೆ ಹಿಟ್ಟು, ಆಮೇಲೆ ಮೆಣಸಿನ್ಕಾಯಿ. ಈ ಥರ ದಪ್ಪ ಇರೋ ತೊಗೊಳ್ರಿ ಮೆಣಸಿನ್ಕಾಯಿ, ಅಂದರೆ ಖಾರ ಇರಲ್ಲ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಲಿ ಕರಿದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕಿ ಸ್ವಲ್ಪ ಸೋಡಾ ಉಪ್ಪು ಹಾಕಿ ಕಲಸಿಟ್ಕೊಳ್ಳೋಣ. ತೋರಿಸ್ತೀನಿ ನಾನು ನಿಮ್ಗೆ ಹಿಟ್ಟು ಹೆಂಗೆ ಕಲಸೋದಂತ. ಬನ್ನಿ ಇವಾಗ ರೆಸಿಪಿ ಶುರು ಮಾಡೋಣ. ಫಸ್ಟು ಮಿರ್ಚಿ ಹಿಟ್ಟು ಕಲಸಿಟ್ಕೊಂಬಿಡೋಣ, ಮೆಣಸಿನ್ಕಾಯಿ ಬಜ್ಜಿ ಹಿಟ್ಟು ಕಲಸಿಟ್ಕೊಂಬಿಡೋಣ. ಇವಾಗ ನಾನು 1 ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ಕೊಂಬಿಡೋಣ, ಹಿಂಗೆ ತಿಕ್ಕಿ ಹಾಕ್ಕೊಂಬಿಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಡ್ರಿ, ಪಿಂಚಷ್ಟು. ತುಂಬ ಹಾಕಿದರೆ ಎಣ್ಣೆ ಕುಡಿಯುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಡ್ರಿ. ನೋಡಿ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಹಿಟ್ಟು ನೋಡ್ಕೊಂಡು ಹಾಕ್ಕೊಡ್ರಿ. ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ, ನಾನು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾದಿರೋ ಎಣ್ಣೆ ಆದರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಯಾರ್ಯಾರಿಗೆಲ್ಲ ಮಿರ್ಚಿ, ಒಗ್ಗರಣೆ, ಮಂಡಕ್ಕಿ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ನಂಗೆ ಹೇಳಿ. ಉತ್ತರ ಕರ್ನಾಟಕದಲ್ಲಿ ಫೇಮಸ್. ಈವ್ನಿಂಗ್ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತಪ್ಪ ಈ ರೆಸಿಪಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಕಲಸಿ. ನೀವು ಮಂಡಕ್ಕಿ ಒಗ್ಗರಣೆ ಮಾಡ್ಕೋವರೆಗೂ ಇದು ನೆನೆಯುತ್ತೆ. ಸ್ವಲ್ಪ ಹಿಟ್ಟು ನೆನೆದಷ್ಟು ಮಿರ್ಚಿ ಚೆನ್ನಾಗಿ ಬರುತ್ತೆ, ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ತೀರಾ ಗಟ್ಟಿಯಾಗಿನೂ ಹಿಟ್ಟು ಕಲಿಸ್ಬೇಡಿ, ಯಾಕಂದರೆ ಏನಾಗುತ್ತೆ, ಹಿಟ್ಟು ಗಟ್ಟಿ ಆದರೆ ತುಂಬ ಬಜ್ಜಿ ಎಲ್ಲ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಕಲಸಿ. ನೀವು ದೋಸೆ ಹಿಟ್ಟು ಕಲಿಸ್ತೀರಲ್ಲ ಆ ಥರ ಕಲಸಿ, ಚೆನ್ನಾಗಿರುತ್ತೆ. ನೋಡ್ಬೋದು ಹಿಟ್ಟು ರೆಡಿ ಇದೆ, ಚೆನ್ನಾಗಿ ಕಲಸಿದ್ದು ರೆಡಿ ಇದೆ. ಸೊ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಬನ್ನಿ ಮಂಡಕ್ಕಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡ್ಬೋದು ಇದು ಹಿಟ್ಟು ರೆಡಿ ಆಗಿದೆ. ಆಗಲೇ ನಾನು ತೋರಿಸ್ದೆ ಅಲ್ಲ ನಿಮಗೆ, ಪುಟಾಣಿ, ಉಪ್ಪು, ಸಕ್ಕರೆ, ಜೀರಿಗೆ ಹಾಕಿ ಇದನ್ನ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಆರಾಮಾಗಿ ಯಾವಾಗಲೂ ನೀವು ಮಂಡಕ್ಕಿ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಈಗ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡು ಅಂತ ನೋಡೋಣ. ಸೊ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಬಿಡೋಣ. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಡ್ರಿ. ನಿಮಗೆ ನೋಡಿ ಎಣ್ಣೆ ಹಾಕ್ಕೊಡ್ರಿ. ಯಾರು ಡೈಟ್ ಮಾಡೋರಿದ್ರೆ ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡ್ತಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ
ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ. ಕೆಲವರು ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೇ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡೋಣ. ಇದು ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗಾಗಲಿ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಡ್ರಿ. ನನ್ನದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ. ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಇದು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಮಂಡಕ್ಕಿ ತೊಯ್ಸ್ಕೊಂಬಿಡೋಣ ನೀರಲ್ಲಿ. ಚೆನ್ನಾಗಿ ನೀರಲ್ಲಿ ತೊಯ್ಸ್ಕೊಂಬಿಡ್ರಿ. ಇವಾಗ ಇದಕ್ಕೆ ಅರಿಶಿನ, ಉಪ್ಪು ನೋಡ್ಕೊಂಡು ಹಾಕ್ಕೊಡ್ರಿ. ಯಾಕಂದರೆ ಮಂಡಕ್ಕಿಲೂ ಉಪ್ಪಿರುತ್ತೆ, ಇಲ್ಲಾಂದರೆ ತುಂಬ ಆಗ್ಬಿಡುತ್ತೆ. ನೋಡ್ಕೊಂಡು ಉಪ್ಪು ಹಾಕ್ಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದನ್ನು. ಸೊ ಇದನ್ನು ಆಫ್ ಮಾಡಿಬಿಡ್ರಿ. ಸೊ ಇವಾಗ ಒಗ್ಗರಣೆ ರೆಡಿ ಇದೆ. ಇದಕ್ಕೆ ತೊಯ್ಸಿದ ಮಂಡಕ್ಕಿ ಹಾಕೊಂಡ್ಬಿಡೋಣ. ನೋಡ್ರಿ, ಈ ಥರ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ. ಏನಿಲ್ಲ, ನಿಮ್ಮ ಮಾಮೂಲಿ ಅವಲಕ್ಕಿ ಎಲ್ಲ ಹೇಗೆ ತೋರಿಸ್ತೀರಲ್ಲ ಅದೇ ಥರ ಇದನ್ನ ನೆನೆಸ್ಕೊಂಬಿಡಿ. ಸೊ ಇವಾಗ ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಮಂಡಕ್ಕಿ ತೊಯ್ಸ್ಬೇಕಾದ್ರೆ ನೋಡ್ಕೊಂಡು ತೊಯ್ಸ್ರಿ. ಕ್ಲೀನಾಗಿರೋದನ್ನು ತೊಯ್ಸ್ಕೊಡ್ರಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ಒಂದು ಪುಟಾಣಿ ಹಿಟ್ಟು ಹಾಕ್ಕೊತಾ ಇದ್ದೀನಿ, 1 ರಿಂದ 1.5 ಸ್ಪೂನಷ್ಟು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಪುಟಾಣಿ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇವಾಗ ಇದಕ್ಕೆ ಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಆಮೇಲೆ ನಿಂಬೆಹಣ್ಣು ನೋಡ್ಬೋದು. ಇವಾಗ ಮಂಡಕ್ಕಿ ರೆಡಿ ಇದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನಿಂಬೆಹಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿರಿ. ನೋಡ್ಬೋದು ಇವಾಗ ಮಂಡಕ್ಕಿ ರೆಡಿ ಇದೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊಂಬಿಡೋಣ. ಸೊ ಹಿಟ್ಟು ಕಲಸಿಟ್ಟಿದ್ದಿದೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹಿಟ್ಟು ಕಲಸಿಟ್ಟಿದ್ದೀನಿ, ನೆಂದಿದೆ, ಚೆನ್ನಾಗಿ ನೆಂದಿದೆ, ಒಂದು 15-20 ನಿಮಿಷ. ಇವಾಗ ಮಿರ್ಚಿ ಹೆಂಗೆ ಮಾಡೋ ಅಂತ ನೋಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾಯೋಷ್ಟರಲ್ಲಿ ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿ ಹೆಂಗೆ ಕಟ್ ಮಾಡೋ ಅಂತ ತೋರಿಸ್ತೀನಿ. ಫಸ್ಟ್ ಈ ಥರ ಎಂಡ್ ತಕ್ಕೊಡ್ರಿ. ಇದನ್ನ ತೆಗಿಯೋದ್ರಿಂದ ಏನಾಗುತ್ತೆ, ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹಾರಲ್ಲ, ಸಿಡಿಯಲ್ಲ ಅದಕ್ಕೆ. ಆಮೇಲೆ ಈ ಥರ ಸ್ಪ್ಲಿಟ್ ಮಾಡಿರಿ ಸ್ವಲ್ಪ ಮಧ್ಯ. ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ಮಾಡ್ಕೊಡ್ರಿ. ನೋಡ್ರಿ, ಈ ಥರ ಸ್ಪ್ಲಿಟ್ ಮಾಡಿರಿ. ಸೊ ಎಣ್ಣೆ ಕಾಯ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಥರ ಸ್ಪ್ಲಿಟ್ ಮಾಡಿರಿ. ಆದಷ್ಟು ನೀವು ಮೆಣಸಿನ್ಕಾಯಿ ತರಬೇಕಾದ್ರೆ ನೋಡ್ಕೊಂಡು ತೊಗೊಂಬನ್ನಿ, ಖಾರ ಇಲ್ಲದೆ ಇರೋದು. ಆ್ಯಕ್ಚುಲಿ ಈ ರೆಸಿಪಿನ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ಸತಿ ಅವ್ರ ಕಡೆಯಿಂದ ನಿಮಗೆ ಮಾಡಿಸಿ ತೋರಿಸ್ತೀನಿ. ಮೆಣಸಿನ್ಕಾಯಿ ಬಜ್ಜಿ ಮಿರ್ಚಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಈ ವಿಡಿಯೋ ನೋಡ್ತಿದ್ರೆ ಖುಷಿ ಪಡ್ತಾರೆ ಅವರು. ಆ್ಯಕ್ಚುಲಿ ಅವರು ಹ್ಞೂ ಅಂದಾಗ ಸ್ವಲ್ಪ ಕ್ಯಾಮ್ರಾ ಮುಂದೆ ಕಂಫರ್ಟೇಬಲ್ ಇಲ್ಲ. ಸೊ ಹಾಗಾಗಿ ಅವ್ರು ಯಾವಾಗ ಕಂಫರ್ಟೇಬಲ್ ಇರ್ತಾರೆ ಅವಾಗ ನಾನು ಡೆಫಿನೆಟ್ಲಿ ಅವ್ರ ಹತ್ರ ಈ ರೆಸಿಪಿ ಶೂಟ್ ಮಾಡಿಸ್ತೀನಿ. ಇವಾಗ ಮೆಣಸಿನ್ಕಾಯಿ ಬಿಡೋಣ ಎಣ್ಣೆಗೆ. ನೋಡ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಅಲ್ಲಿ ಮಂಡಕ್ಕಿ ರೆಡಿ ಇದೆ, ಒಗ್ಗರಣೆ ರೆಡಿ ಇದೆ. ಸೊ ಇವಾಗ ಮಿರ್ಚಿ ಬಿಡೋಣ.
ಇದನ್ನು ಈ ಥರ ಫುಲ್ ಈ ಥರ ಇದನ್ನು ಮಾಡಿರಿ. ಒಂದು ಸೈಡ್ ಓಪನ್ ಮಾಡಿರಿ, ಈ ಥರ ಬಿಡಿ ನೋಡಿ, ಈ ಥರ ಬಿಡಿ. ಈ ಥರ ಹೋಲ್ಡ್ ಮಾಡಿ ಈ ಥರ ಬಿಡಿ. ಚೆನ್ನಾಗಿ ಕರಿತಾ ಇದೆ, ಕರೀಲಿ, ಸ್ವಲ್ಪ ನೀಟಾಗಿ ಕರೀಲಿ ಇದು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿನೇ ಕರೀರಿ, ಯಾಕಂದರೆ ಮೆಣಸಿನ್ಕಾಯಿ ಚೆನ್ನಾಗಿ ಕರಿಬೇಕು. ಫುಲ್ ಹೈ ಫ್ಲೇಮ್ ಇಟ್ಟರೆ ಹಸಿ ಬಿಸಿ ಆಗಿಬಿಡುತ್ತೆ, ಯಾವಾಗಲೂ ಒಳಗಡೆ ಹಸಿಯಾಗಿರುತ್ತೆ, ಮೇಲ್ಗಡೆ ಅಷ್ಟೇ ಕೆಂಪಗೆ ಬಂದುಬಿಟ್ಟಿರುತ್ತೆ. ಆ್ಯಕ್ಚುಲಿ ಈವ್ನಿಂಗ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ಆ್ಯಕ್ಚುಲಿ ನೀವು ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋದರೆ, ಹುಬ್ಬಳ್ಳಿ ಆ ಕಡೆ ಎಲ್ಲ ಹೋದರೆ ಈವ್ನಿಂಗ್ ಎಲ್ಲರ ಮನೇಲೂ ಈಸಿಯಾಗಿ ಮಾಡೋವಂಥ ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತಪ್ಪ. ನಿಮ್ಗೆ ಯಾರಿಗಾರು ಇಷ್ಟ ಆಗುತ್ತಾ ಈ ರೆಸಿಪಿ ಹೇಳಿ. ನೋಡ್ಬೋದು ನೀವು, ಸ್ವಲ್ಪ ಇದು ಕರಿಯೋಕ್ಕೆ ಟೈಮ್ ತೊಗೊಳತ್ತೆ ಅಷ್ಟೇ. ನೋಡಿ ಕರಿತಾ ಇದೆ, ಇನ್ನೊಂದು ಸ್ವಲ್ಪ ಕರಿ, ಇನ್ನೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಇದು ಮಿರ್ಚಿ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಜಾಸ್ತಿ ಎಣ್ಣೆ ಹಿಡಿಯಲ್ಲ. ಕೆಲವೊಂದು ನೀವು ಏನು ಆಗುತ್ತೆ ತುಂಬ ಎಣ್ಣೆ ಹಿಡಿದ್ಬಿಟ್ಟಿರುತ್ತೆ. ಇದು ನೀವು ಟ್ರೈ ಮಾಡಿ ನೋಡಿ, ಒಂಚೂರು ಎಣ್ಣೆ ಹಿಡಿಯಲ್ಲ, 100% ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟ್ ಆಗಲ್ಲ. ಇಮ್ಮಿಡಿಯೇಟಾಗಿ ಈ ಮೆಣಸಿನ್ಕಾಯಿ ಬಜ್ಜಿ ಸಾಫ್ಟ್ ಆಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೀವು ಮಾಡಿದ ತಕ್ಷಣ ಒಂದು 2-3 ನಿಮಿಷದಲ್ಲಿ ಮೆತ್ತಗಾಗ್ಬಿಡುತ್ತೆ ಕೆಲವೊಂದು ಮೆಣಸಿನ್ಕಾಯಿ ಬಜ್ಜಿ. ಇದು ಹಾಗಾಗಲ್ಲ. ನಂಗೆ ಅನ್ಕರ ತುಂಬ ಚೆನ್ನಾಗಿ ಘಮ ಬರ್ತಿದೆ. ಇವಾಗ ನೋಡಿದ ತಕ್ಷಣ ತಿಂದುಬಿಡ್ಬೇಕು ಅನ್ನಿಸ್ತಿದೆ. ಮತ್ತು ಬನ್ನಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಸೊ ಇವಾಗ ರೆಡಿ ಆಗಿದೆ ಇದು ಮಿರ್ಚಿ, ನೋಡ್ಬೋದು. ನಾನು ಪ್ಲೇಟಿಗೆ ತೆಗಿತೀನಿ. ನೋಡ್ಬೋದು ರೆಡಿ ಆಗಿದೆ. ಇವಾಗ ಬನ್ನಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಬಿಸಿ ಬಿಸಿಯಾಗಿರೋ ಮಂಡಕ್ಕಿ ಮಿರ್ಚಿ ತುಂಬ ಚೆನ್ನಾಗಿದೆ. ಈ ವೆದರ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿರಿ. ರೆಸಿಪಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಹೊಸದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತಿದ್ದೀರಾ, ಎಷ್ಟೋ ಮೆಸೇಜಸ್ ಮಾಡ್ತಿದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ ಯು. ನನ್ನ ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ರೆಸಿಪೀಸ್ ಇನ್ನೂ ವೆರೈಟಿ ಬೇರೆ ಬೇರೆ ರೆಸಿಪೀಸ್ ಬರ್ತಾ ಇರುತ್ತೆ. ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.